ನಮಸ್ತೆ ವೀಕ್ಷಕರೇ, ನೀತಿಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಒಂದು ಕ್ಷಣ ಊಹಿಸಿಕೊಳ್ಳಿ, ನೀವು ದೇವರ ಮುಂದೆ ಕಣ್ಮುಚ್ಚಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿದ್ದೀರಿ. ವಾತಾವರಣ ಸಂಪೂರ್ಣವಾಗಿ ಶಾಂತವಾಗಿದೆ. ಸರಿಯಾಗಿ ಅದೇ ಕ್ಷಣದಲ್ಲಿ ದೇವರ ವಿಗ್ರಹದಿಂದ ಮೇಲಿಂದ ಹೂ ಜಾರಿ ನಿಮ್ಮ ಮುಂದೆಯೇ ಕೆಳಗೆ ಬೀಳುತ್ತದೆ. ಆ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತದೆ? ಒಂದು ಕ್ಷಣ ಎದೆ ಧಗ್ ಎಂದಂತಾಗುತ್ತದೆ ಅಲ್ವೇ? ಇದು ಕೇವಲ ಕಾಕತಾಳ್ಯವೇ ಅಥವಾ ಗುರುತು ಆಕರ್ಷಣೆಯ ನಿಯಮವೇ ಅಥವಾ ಭಗವಂತನೇ ನಿಮ್ಮ ಪ್ರಾರ್ಥನೆಗೆ ನೀಡಿದ ನೇರವಾದ ಉತ್ತರವಿರಬಹುದೇ? ಇಂತಹ ಹತ್ತಾರು ಪ್ರಶ್ನೆಗಳು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಬರುತ್ತವೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಮ್ಮ ಹಿರಿಯರು ನಂಬಿಕೊಂಡು ಬಂದ ಶಕುನ ಶಾಸ್ತ್ರದ ರಹಸ್ಯಗಳನ್ನು ಭೇದಿಸೋಣ. ವೀಕ್ಷಕರೇ, ನಿತ್ಯಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ವೀಕ್ಷಕರೇ, ನಮ್ಮ ಸನಾತನ ಧರ್ಮದಲ್ಲಿ ಯಾವುದು ಕೂಡ ಕಾರಣವಿಲ್ಲದೆ ನಡೆಯುವುದೇ ಇಲ್ಲ. ಪ್ರತಿಯೊಂದು ಸಣ್ಣ ಘಟನೆಗೂ ಒಂದೊಂದು ಅರ್ಥವಿರುತ್ತದೆ. ಇಂದು ನಾವು ಪೂಜಾ ಕೋಣೆ ಮತ್ತು ಅಡುಗೆ ಮನೆಯಲ್ಲಿ ನಡೆಯುವ ಸಾಮಾನ್ಯ ಘಟನೆಗಳು ನೀಡುವ ದೈವಿಕ ಸೂಚನೆಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ, ಏಕೆಂದರೆ ಕೊನೆಯ ವಿಷಯ ಬಹಳ ಮುಖ್ಯವಾದಂಥದ್ದು. ವೀಕ್ಷಕರೇ, ಅತ್ಯಂತ ಹೆಚ್ಚು ಜನರಿಗೆ ಕಾಡುವ ಪ್ರಶ್ನೆ ಏನೆಂದರೆ, ಪೂಜೆ ಮಾಡುವಾಗ ಹೂ ಬಿದ್ದರೆ ಏನರ್ಥ? ಶಾಸ್ತ್ರಗಳ ಪ್ರಕಾರ ಹೂವು ಯಾವ ದಿಕ್ಕಿಗೆ ಬೀಳುತ್ತದೆ ಎಂಬುದು ಬಹಳ ಮುಖ್ಯವಾಗಿ ಇರುವಂಥದ್ದು. ಮೊದಲಾಗಿ ನೋಡೋದಾದ್ರೆ ಬಲಭಾಗ. ನೀವು ಯಾವುದಾದರೂ ಒಂದು ಸಂಕಲ್ಪ ಮಾಡಿ ಪೂಜೆಗೆ ಕುಳಿತಾಗ ದೇವರ ಮೇಲಿನ ಹೂ ಬಲಭಾಗಕ್ಕೆ ಬಿದ್ದರೆ ಅದನ್ನ ಅತ್ಯಂತ ಶುಭ ಶಕುನ ಎಂದು ಪರಿಗಣಿಸಲಾಗುತ್ತದೆ. ಇದರ ಅರ್ಥ ದೇವರು ನಿಮ್ಮ ಪ್ರಾರ್ಥನೆಗೆ ತಥಾಸ್ತು ಎಂದಿದ್ದಾನೆ, ನಿಮ್ಮ ಕಾರ್ಯಸಿದ್ಧಿ ಆಗಲಿದೆ ಮತ್ತು ಯಶಸ್ಸು ನಿಮ್ಮದಾಗಲಿದೆ ಎಂದರ್ಥ. ವೀಕ್ಷಕರೇ, ಹಾಗೆ ಎಡಭಾಗದಿಂದ ಹೂ ಬಿದ್ದರೆ ಏನು ಅರ್ಥ ಎಂದು ನೋಡೋದಾದ್ರೆ, ಒಂದು ವೇಳೆ ಹೂ ಎಡಭಾಗಕ್ಕೆ ಬಿದ್ದರೆ ಅದು ಸ್ವಲ್ಪ ಎಚ್ಚರಿಕೆಯ ಸೂಚನೆ. ಅಂದರೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಅಥವಾ ಅಡೆತಡೆಗಳು ಬರಬಹುದು ಎಂದರ್ಥ. ಹಾಗಂತ ಭಯ ಪಡುವ ಅಗತ್ಯವಿಲ್ಲ, ಇದು ಕೇವಲ ಎಚ್ಚರಿಕೆ ಮಾತ್ರ. ಅಂತಹ ಸಮಯದಲ್ಲಿ ತಕ್ಷಣವೇ ದೇವರಿಗೆ ನಮಸ್ಕರಿಸಿ ಯಾವುದೇ ವಿಘ್ನ ಬಾರದಂತೆ ಕಾಪಾಡು ತಂದೆ ಎಂದು ಮತ್ತೊಮ್ಮೆ ಪ್ರಾರ್ಥಿಸಿದರೆ ದೋಷ ಪರಿಹಾರ ಆಗುತ್ತದೆ. ಹಾಗೆ ದೇವರ ಆಶೀರ್ವಾದ ಸದಾ ನಮ್ಮ ಜೊತೆ ಇರುತ್ತದೆ ಎಂದು ಅರ್ಥ. ವೀಕ್ಷಕರೇ, ಹಾಗೆ ನಿಮ್ಮ ಜೀವನದಲ್ಲಿಯೂ ಹೀಗೆ ಪೂಜೆ ಮಾಡುವಾಗ ಹೂವು ಬಿದ್ದ ಅನುಭವ ಆಗಿದೆಯಾ? ಆಗ ನಿಮ್ಮ ಮನಸ್ಸಿಗೆ ಏನು ಅನಿಸಿತ್ತು? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಅನುಭವವನ್ನ. ವೀಕ್ಷಕರೇ, ಇನ್ನು ಅಡುಗೆ ಮನೆಗೆ ಬರೋಣ. ಸಾಮಾನ್ಯವಾಗಿ ಯಾವುದೇ ವಸ್ತು ಚೆಲ್ಲಿದರೆ ಅದನ್ನ ಅಶುಭ ಎಂದು ಹೇಳುತ್ತೇವೆ, ಆದರೆ ಹಾಲು ಮಾತ್ರ ಇದಕ್ಕೆ ವಿರುದ್ಧವಾಗಿದೆ. ನೀವು ಹಾಲು ಕಾಯಿಸುವಾಗ ಅದು ಪಾತ್ರೆಯಿಂದ ಉಕ್ಕಿ ಹೊರಗೆ ಹರಿದರೆ ಅದನ್ನ ಸಮೃದ್ಧಿಯ ಸಂಕೇತ ಎಂದು ನಂಬಲಾಗುತ್ತದೆ. ಅದಕ್ಕಾಗಿಯೇ ಗೃಹ ಪ್ರವೇಶದ ಸಮಯದಲ್ಲಿ ನಾವು ಹೊಸ ಮನೆಯಲ್ಲಿ ಹಾಲನ್ನ ಉಕ್ಕಿಸುತ್ತೇವೆ. ಇದು ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ನೆಮ್ಮದಿ ಉಕ್ಕಿ ಹರಿಯಲಿ ಎನ್ನುವ ದೈವಿಕ ಸೂಚನೆ. ಆದರೆ ನೆನಪಿರಲಿ, ಹಾಲು ಉಕ್ಕಿ ಬೆಂಕಿಯಲ್ಲಿ ಸುಟ್ಟು ಕಪ್ಪಾಗಬಾರದು, ಅದು ಒಳ್ಳೆಯದಲ್ಲ. ವೀಕ್ಷಕರೇ, ಇನ್ನು ಮೂರನೆಯದಾಗಿ ನೋಡೋದಾದ್ರೆ ಬಹಳ ಜನರಿಗೆ ಭಯ ತರುವ ವಿಷಯ. ಪೂಜೆ ಮಾಡುವಾಗಲೇ ದೀಪ ಆರಿ ಹೋದರೆ ಇದಕ್ಕೆ ಎರಡು ಕಾರಣವಿರಬಹುದು. ಒಂದು, ದೀಪದಲ್ಲಿ ಎಣ್ಣೆ ಅಥವಾ ಬತ್ತಿ ಮುಗಿದಿರಬಹುದು. ಇದು ಸಹಜ ಪ್ರಕ್ರಿಯೆ, ಇದಕ್ಕೆ ಭಯಪಡಬೇಕಾಗಿಲ್ಲ. ಆದರೆ ದೀಪದಲ್ಲಿ ಸಾಕಷ್ಟು ಎಣ್ಣೆ ಇದ್ದು ಗಾಳಿ ಇಲ್ಲದಿದ್ದರೂ ಇದ್ದಕ್ಕಿದ್ದಂತೆ ದೀಪ ಆರಿ ಹೋದರೆ ಅಥವಾ ದೃಷ್ಟಿ ದೋಷದ ಸೂಚನೆಯಾಗಿರಬಹುದು. ಪರಿಹಾರವೇನು ಎಂದು ನೋಡೋದಾದ್ರೆ ಕೂಡಲೇ ಗಾಬರಿಯಾಗಬೇಡಿ. ಶಾಂತ ಮನಸ್ಸಿನಿಂದ ದೀಪವನ್ನ ಸ್ವಚ್ಛಗೊಳಿಸಿ ಹೊಸ ಬತ್ತಿ ಹಾಕಿ ಮತ್ತೊಮ್ಮೆ ದೀಪ ಹಚ್ಚಿ ನಿಮ್ಮ ಕುಲದೇವರ ನಾಮಸ್ಮರಣೆ ಮಾಡಿ. ಭಕ್ತಿಯಿಂದ ಎಲ್ಲವೂ ಸರಿ ಹೋಗುತ್ತದೆ. ವೀಕ್ಷಕರೇ, ಅಂತಿಮವಾಗಿ ಒಂದು ಮಾತು, ಈ ಎಲ್ಲ ಶಕುನಗಳು ಅಥವಾ ಸೂಚನೆಗಳು ನಮಗೆ ದಾರಿ ತೋರಿಸುವ ದಿಕ್ಸೂಚಿಗಳಂತೆ. ಅವುಗಳನ್ನ ನೋಡಿ ನಾವು ಎಚ್ಚೆತ್ತುಕೊಳ್ಳಬೇಕು ಹೊರತು ಭಯಬಿದ್ದು ಕುರುಡು ನಂಬಿಕೆಗೆ ಒಳಗಾಗಬಾರದು. ಎಲ್ಲ ಶಕುನಗಳಿಗಿಂತ ಮಿಗಿಲಾದದ್ದು ನಿಮ್ಮ ನಿಸ್ವಾರ್ಥ ಭಕ್ತಿ ಮತ್ತು ಪ್ರಯತ್ನ. ದೇವರ ಮೇಲೆ ಭರವಸೆ ಇಡಿ, ಒಳ್ಳೆಯದ್ದೇ ಆಗುತ್ತದೆ. ವೀಕ್ಷಕರೇ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂಥದ್ದೇ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ರಹಸ್ಯಗಳಿಗಾಗಿ ನಿತ್ಯಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಜೈ ಶ್ರೀರಾಮ್.